ಚಿತ್ರದುರ್ಗದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಾರಿ ಪದವಿ ನಂತರದ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿನ ಮೂಲಭೂತ ಸಮಸ್ಯೆ ಎದ್ದು ಕಾಣ್ತಿದ್ದು, ಕಳಪೆ ಮಟ್ಟದ ಅಕ್ಕಿ, ಗೋಧಿ ಮತ್ತು ತರಕಾರಿ ಪೂರೈಕೆ. ವಾರ್ಡಿನ ಫಯಾಜ್ ಬಾಷಾ ಅವರಿಗೆ ಸಮಸ್ಯೆ ಹೇಳಿದ್ರೆ ನಿರ್ಲಕ್ಷ್ಯ ತೋರ್ತಾರೆ. ವಿದ್ಯಾರ್ಥಿಗಳು ಹೇಳುವ ಪ್ರಕಾರ ಆಹಾರ ಪದಾರ್ಥಗಳಲ್ಲಿ ಕಲಬೆರಕೆ ಎದ್ದು ಕಾಣ್ತಿದ್ದು, ಮೇಲಾಧಿಕಾರಿಗಳಿಗೆ ಹಲವಾರು ಬಾರಿ ಗಮನಕ್ಕೆ ತಂದರೂ ಸಹ ಸ್ಪಂದಿಸುತ್ತಿಲ್ಲ. ಇತ್ತ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಬಗೆಹರಿಸುವಂತೆ ನಮ್ಮ ಮೈ ನ್ಯೂಸ್ ಕನ್ನಡ ಸುದ್ದಿವಾಹಿನಿಯ ಮೂಲಕ ಮನವಿ ಮಾಡಿದ್ದಾರೆ. ವಿಡಿಯೋ ರಿಪೋರ್ಟ್ ಮುರಳೀಧರ್, ಮೈ ನ್ಯೂಸ್ ಕನ್ನಡ, ಚಿತ್ರದುರ್ಗ ಜಿಲ್ಲಾ ವರದಿಗಾರರು. ಪಾಲಕರಾದರೂ ಯಾವುದೇ ರೀತಿಯಾಗಿ ಒಂದು ಸಮಯಕ್ಕೆ ತಕ್ಕನಾಗೆ ಹಾಸ್ಟೆಲ್ ಬರಲ್ಲ. ಮತ್ತೆ ಇವಾಗ ನಾಳೆ ತರಕಾರಿ ಬೇಕಾಗಿರುತ್ತೆ. ಆ ಟೈಮಲ್ಲಿ ಬೆಳಿಗ್ಗೆ ಟೈಮು ತರಕಾರಿಗೆ ಹೋಗ್ತಾರೆ. ಇನ್ನೊಂದು ವಿಷಯ, ಅವರು ವಾರ್ಡನ್ ಆದರೂ ಯಾವತ್ತಿಲ್ಲಿ ಊಟ ಟೈಮಿಗೆ ಬರೋದಿಲ್ಲ. ಆನ್ಲೈನ್ ಡ್ಯೂಟಿ. ಇನ್ನೊಬ್ರು ಅಸಿಸ್ಟೆಂಟ್ ಆಗಿ ಒಬ್ರು ಪ್ರಜ್ವಲ್ ಅಂತ ಆಫರ್ ಇದ್ದಾರೆ, ಅವ್ರನ್ನ ಕಳಿಸ್ತಾರೆ. ಅವ್ರ ಪಾಪ ಏನ್ ಮಾಡಕೋಸ ಇವಾಗ ಮನೇಲಿ ಯಜಮಾನ ಕೊಟ್ರೆ ಮನೆಗಿರೋರು ಅಡಿಗೆ ಮಾಡ್ತಾರೆ. ಯಜಮಾನನೇ ಕೊಟ್ಟಿಲ್ಲ ಅಂತಂದ್ರೆ ಮನೆಗಿರೋರು ಏನ್ ಮಾಡಕ್ಕಾಗುತ್ತೆ? ವಾರ್ಡನ್ ಬರ್ದಲ್ಲಿ ಎಷ್ಟು ದಿನ ಆಯ್ತು? ವಾರ್ಡನ್ ಸುಮಾರು ಅವ್ರು ಏನಾದ್ರೂ ಹೇಳಿದ್ರೆ ಅವ್ರೇನೋ ಬಳ್ಳಾರಿಗೆ ಐದ್ನಿಲ್ಲ, ಹುಡುಗರ್ದು ಒಬ್ರದ್ದು ಫೋನ್ ಬಂದಾಗ ಹೇಳಿದ್ದೀನಿ. ವಾರ್ಡನ್ ಆದ ನಂಬರ್ ಒಂದು ಆಫೀಸ್ ರೂಮ್ ಡೋರಲ್ಲಿ ಇರ್ಬೇಕಂತ ಒಂದ್ ದಿವಸನೂ ಅವ್ರು ಡೋರಲ್ಲಿ ಹಾಕಿಲ್ಲ. ಸರ್ ಅದು ಅನ್ನ ಮುದ್ದೆ ಆಗಿರುತ್ತೆ ಸರ್. ಅನ್ನ ಹೆಂಗಾಗುತ್ತೆ ಸರ್? ಹೆಂಗ್ ಮಕ್ಳು ಹೆಂಗ್ ತಿಂತಾರೆ ಸರ್ ಹೇಳಿ ಸರ್? ಇವತ್ತು B.Ed ಎಕ್ಸಾಮ್ ಇದೆ ಸರ್. ಎಕ್ಸಾಮ್ ಇರೋ ಸಮಯದಲ್ಲಿ 8 ಗಂಟೆಗೆ ಟಿಫನ್ ಕೊಡ್ಲಿಲ್ಲ ಅಂದ್ರೆ ಮಕ್ಳೆಲ್ಲ ಹೋಗ್ಬೇಕು, ವಾಪಸ್ ಹೋಗಿದ್ದಾರೆ ಸರ್. ಇವಾಗ ಏನೋ ಅಚರಕ್ಕೆ ಕಾಲೇಜಲ್ಲಿ ಹೋಗಿ ಮೂರ್ಛೆ ಬಂದಿದ್ರೆ ಎಕ್ಸಾಮ್ ಅವ್ರು ಘೋಷಣೆ ಇದೆ ಸರ್. ತಂದೆ ತಾಯಿ ಏನಕ್ಕೆ ಕಳ್ಸಿರ್ತಾರೆ? ನೀಟಾಗಿ ಅವ್ರು ಕೆಲಸ ಮಾಡಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಈ ತರ ಹಾಸ್ಟೆಲ್ ಏನ್ ನಡೆಸ್ಬೇಕು? ಬೇರೆ ಹೋಟೆಲ್ ಊಟ ಮಾಡ್ರಿ ಅಂತಿದ್ದಾರೆ ಸರ್. ಹೋಟೆಲ್ ಊಟ ಮಾಡಕ್ ಮತ್ತೆ ಹಾಸ್ಟೆಲ್ ಕೊಡ್ಬೇಕು, ನಮ್ಗೆ ಆಯಾ ವ್ಯವಸ್ಥೆ ಕೊಡ್ಬೇಕು. ನೀಟಾಗಿ ಬಾತ್ರೂಮ್ಗಳಿರಲ್ಲ, ನೀಟಾಗಿ ಸರ್ ಸ್ವಚ್ಛತೆ ಕಾರ್ಯಕ್ರಮ ವ್ಯವಸ್ಥೆ ಮಾಡಲ್ಲ. ಅವ್ರು ಬಂದ್ರೆ ತಾನೆ ಸರ್ ಇವೆಲ್ಲ ನಡೆಯೋದು. ಬರಲ್ಲ ಸರ್, ನಾವೇನ್ ಮಾಡೋಣ ಇಲ್ಲಿ? ಹುಡುಗರು ಕಂಗಲ್ ಎಲ್ಲ ಹೋಗ್ಬೇಕು. ನಿಮ್ಮ ಹತ್ರ ನಮ್ ನೋವು ಹೇಳ್ಕೋಬೇಕಾಗತ್ತೆ ಅಷ್ಟೇ. ತಿಂಡಿ ಮಾಡಿಲ್ಲ ಸರ್. ಅದೇ ಹುಡುಗರು ಕ್ಲೋಸ್ ಮಾಡಿ ನಿಂತ್ಕೊಳ್ಳಿ ಸರ್ ಹೊರಗಡೆ. ಇಷ್ಟೊಂದ್ ಜನ B.Ed ಹುಡುಗರು ಸರ್. ಇವತ್ತು ಎಕ್ಸಾಮ್ ಇದೆ B.Ed ಅದು ಫಸ್ಟ್ ಕಾಲ. ಇವಾಗ ಎಕ್ಸಾಮ್ ಇರ್ಬೇಕಾದ್ರೆ ಏನ್ ಮಾಡ್ಬೇಕು ಮಕ್ಳು? ಅದೇ ಉಪವಾಸ ಹೋಗಿ ಏನಾದ್ರು ಮಾಡ್ಕೊಂಡು ಏನಾದ್ರು ಆಗ್ಲಿಲ್ಲ ಸರ್. ನೋಡೋರು ಯಾರು ಸರ್? ಇದನ್ನ ಅದಕ್ಕೆ ಕ್ಲೋಸ್ ಮಾಡಿ ಸರ್. ನಿಮ್ ಹತ್ರ ಹೊಣೆ ಬಂದಿದ್ವಿ ಸೋಷಿಯಲ್ ವೆಲ್ಫೇರ್ ಆಫೀಸರ್ ಫೋನ್ ಮಾಡಿದ್ರೆ ಸರ್. ನಮ್ಮ ಹತ್ರ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಸರ್. ಬರ್ಬೇಕು ತಾನೆ ಸರ್. ಈ ತರ ಸಮಸ್ಯೆಗಳಿದ್ರೆ ವಾರ್ಡನ್ ಸರ್ ಆದ್ರೆ ಅವ್ರು ಕರ್ಸ್ಬೇಕು ಇಲ್ಲಿಗೆ. ಅವ್ರು ಬರಂಗಿಲ್ಲ, ಅದು ಮಾಡಂಗಿಲ್ಲ. ನಾವೇನ್ ಮಾಡ್ಬೇಕು ಸರ್ ಇಲ್ಲಿ? ಹುಡುಗರು ಕಂಗಾಲ ನೋಡಿ ಸರ್. ಅದೇನ್ ಮಾಡ್ತೀರಾ ನೋಡಿ. ನಿಮ್ ಮನೆ ಬಂದಿದ್ವಿ ನಾವು. ಏನೇ ಹೇಳಿದ್ರು ಏನೇ ನಮ್ ಸಮಸ್ಯೆ ಹೇಳ್ಕೊಂಡು ಸರಿ ಆಯ್ತು ಮಾಡ್ತೀವಿ ಅಂತಾರೆ ಅಷ್ಟೇ. ಅಷ್ಟು ಬಿಟ್ರೆ ಇನ್ನೇನು ಮಾಡ್ತಲ್ಲ. ಇಲ್ಲಿ ಯಾರ ಜವಾಬ್ದಾರಿ ಕೆಲಸ ನಮ್ದು ಅಂತ ಕೆಲಸ ಮಾಡ್ತೀವಲ್ಲ ಮಾತಾಡಬೇಕಲ್ಲ ಅಂತ ಬಂದ್ ಮಾತಾಡ್ತಾರೆ ಅಷ್ಟೇ. ಯಾರ್ದು ಜವಾಬ್ದಾರಿ ಇಲ್ಲ. ಯಾರು ಹೇಳಿದಾಗ ಟೈಮ್ ಎಷ್ಟಾಗಿದೆಯಪ್ಪ ಅಂತ ಹೇಳಿದ್ರು. ಇವತ್ತು ಇಷ್ಟು ಗಂಟೆ ಆದ್ರೂ ಟಿಫನ್ ಇಲ್ಲ ಹುಡುಗರು. ಈ ಜ್ಞಾನ ಸರ್, ಇದು ಜ್ಞಾನ. ಯಾವ ರೀತಿ ರೆಸ್ಪಾನ್ಸ್ ಮಾಡಿರ್ತಾರೆ? ಎಲ್ಲಾ ಅಡ್ಜಸ್ಟ್ಮೆಂಟ್ ಏನಾದ್ರು ಮಾತಾಡ ಹೇಳಪ್ಪ ಅಡ್ಜಸ್ಟ್ಮೆಂಟ್ ಇಲ್ಲ. ಯಾವ್ದು ಹೋಟ್ಲು, ಯಾವ ಹೋಟ್ಲಿ ಹೋಗ್ತೀವಿ ನಾವು? ಮತ್ತೆ ಇದನ್ನ ಏನಕ್ ಮಾಡ್ಬೇಕು? ಗೌರ್ಮೆಂಟ್ ಇಂದ ಮುಟ್ಟಿಸ್ಬಿಡ್ರಿ. ಹೆಂಗೋ ಮುಚ್ಚಿದ್ವಿ. ಇವಾಗ ಬರ್ಲಿ ಸರ್ ಎಲ್ರು